ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮನೋಜ್ ಕ್ರಿಸ್ ಯೂಟ್ಯೂಬ್ ಚಾನಲ್. ಸ್ವಾಗತ ಗೈಸ್. ನಿನ್ನೆ ಮಳೆ ತುಂಬ ಎಂಜಾಯ್ ಮಾಡಿ ಚೆನ್ನಾಗಿತ್ತು. ಇವತ್ತು ರಜಾ ದಿನ. ಸೊ ಐ ಥಿಂಕ್ 1 ವರ್ಷದ ಮುಂಚೆ ನಾವು ಇದೇ ಪ್ಲೇಸಿಗೆ ಹೋಗಿದ್ವಿ. ಸೊ ಇವತ್ತು ನಾವು ಆ ಪ್ಲೇಸಿಗೆ ಹೋಗಿ ಬರೋಣ ಅಂತಿದ್ವಿ. ಸೊ ಇವತ್ತು ನನ್ನೊಟ್ಟಿಗೆ ನನ್ನ ಫ್ರೆಂಡ್ ಸುದೀಪ್ ಇದ್ದಾನೆ. ಸುದೀಪ್ ಹಾಯ್ ಹೇಳು ಸುದೀಪ್. ಹಾಯ್. ಸೊ ನಾವಿಬ್ಬರು ಅಕ್ಕಾಯಂ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಇಬ್ಬರು. ಹೀಗೆ ಬನ್ನಿ ಅಕ್ಕಾಯಂ ಬೆಟ್ಟಕ್ಕೆ ಹೋಗೋಣ ಸುದೀಪ್. ಓಕೆ. ಸೊ ಗಾಯ್ಸ್, ಅಲ್ಲಿದೆ ನೋಡಿ, ಇದೆ ಅಕ್ಕಮಯ ಬೆಟ್ಟ. ಆ್ಯಕ್ಚುಲಿ ನಾನಿದು 3ನೇ ಸತಿ ಬರ್ತಾ ಇರೋದು. ರಜಾ ಇದೆ, ನಮ್ಮ ಮನೆ ಪಕ್ಕದಲ್ಲಿ ಇರೋದ್ರಿಂದ ಜಸ್ಟ್ ಇವತ್ತು ಬಂದ್ವಿ. ಈ ಹಳ್ಳಿಯಿಂದ ಹಿಂಗೆ ಲೆಫ್ಟಲ್ಲೂ ಹೋಗ್ಬೋದು ಆ್ಯಂಡ್ ರೈಟ್ ಸೈಡ್. ಗೌರ್ಮೆಂಟ್ ಸ್ಕೂಲ್ ಇದೆ. ಇದೆ ಅಕ್ಕಮಯ ಬೆಟ್ಟಕ್ಕೆ ಹಾಫ್ ತನಕ ಬೈಕಲ್ಲೇ ಹೋಗ್ಬೋದು. ಮುಂದ್ಗಡೆ ದಾರಿಯಲ್ಲಿ ನೀವು ಬಂದರೆ ಆ್ಯಕ್ಚುಲಿ ನೀವು ನಡ್ಕೊಂಡು ಬರಬೇಕು. ಒಂದು 56 ಸ್ಟೆಪ್ಸ್ ಇದೆ. ಸ್ಟೆಪ್ಸ್ ಹತ್ತಿರ ನೀವು ಮೇಲೆ ಬರೋಕ್ಕೆ ಆಟೋದು ಕಮ್ಮಿ ಇದ್ದಾರೆ. ಆ್ಯಂಡ್ ದಿಸ್ ಇಸ್ ಫೈನಲಿ ವಿ ಆರ್ ಇನ್ ಅಕ್ಕಮಯ ಬೆಟ್ಟ. ಆ್ಯಂಡ್ ಇದರಲ್ಲಿ ನಾವು ಬೆಳಿಗ್ಗೆ ಬರ್ಬೇಕು, ಮುಂಚೆನೇ ಬಂದರೂ ಚೆನ್ನಾಗಿರುತ್ತೆ. ಸಾಯಂಕಾಲ ಒಂದು 4-5 o'clock ಬಂದರೆ ಚೆನ್ನಾಗಿರುತ್ತೆ. ನಾವು ಕರೆಕ್ಟ್ ಬಿಸಿಲು ಟೈಮಲ್ಲಿ ಬಂದಿದ್ದೀವಿ. ಸೊ ಬೋರಿಂಗ್ ಅನಿಸ್ಬೋದು ನಿಮಗೆ, ಬಟ್ ನೀವು ಬೆಟರ್ ಸಾಯಂಕಾಲ ಅಂದರೆ ಬೆಳಗ್ಗೆ ಬರೋದು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಿಮಗೆ ಈ ಕಡೆ ಸೈಡ್ ದೇವನಹಳ್ಳಿ ಏರ್ಪೋರ್ಟ್ ಇಲ್ಲೆಲ್ಲ ಬರುತ್ತೆ. ಅದ್ರ ಮೇಲೆ ನಿಂತ್ಕೊಂಡ್ರೆ ಕಾಣುತ್ತೆ ನಿಮಗೆ. ಆ್ಯಂಡ್ ಮೇಲೆ ಹೋಗೋಣ. ಹೋಣ ಗೈಸ್, ನಾವು ಬಂಡೆ ಮೇಲೆ ಹೋಗ್ತಾ ಇದೀವಿ ಈಗ. ಗೈಸ್, ನಾವು ಫೈನಲಿ ಬೆಟ್ಟದ ಮೇಲೆ ಬಂದಿದ್ವಿ. ಬೆಟ್ಟದ ಮೇಲೆ ಇದ್ವಿ ನಾವೀಗ. ದಿಸ್ ಇಸ್ ಅ ಬೆಟ್ಟ. ಅಂಡ್ ಈಗ ಮೇಲೆ ಹತ್ತಬೇಕು. ಮೇಲೆ ಹತ್ತದು ಅಲ್ಲಿ ಕಾಣಲ್ಲ. ಹೆಂಗಿತ್ತು ಸದ್ಯ ಬಂಡೆ ಮೇಲೆ ಬೈಕ್ ಹಚ್ಚಿದ್ದು? ಸೂಪರ್ ಆಗಿತ್ತ. ಇದ್ರ ಮೇಲೆ ನಿಮಗೆ ಎಷ್ಟು ಅನ್ಸುತ್ತೆ? ಇದ್ರ ಮೇಲೆ ಬೈಕ್ ಹಚ್ಕೊಂಡು ಬಂದಿದ್ವಿ, ಅಲ್ಲಿ ಪಾರ್ಕ್ ಮಾಡಿದ್ವಿ. ಸೊ ಇದ್ರ ಮೇಲೆ ಏನು ಬೈಕ್ ಹಚ್ಚೋದು ಏನಿರಲ್ಲ. ಬಂಡೆ ಎಲ್ಲ ಈ ರೀತಿ ಇದೆ ನೋಡಿ. ಅರ್ಧ ಸಿಟಿ. ಫಸ್ಟ್ ಟೈಮ್ ಇದೆ ನಾವು ಇದ್ರ ಮೇಲೆ ರೀಲೆಲ್ಲ ಮಾಡಿದ್ವಿ ಅನ್ಸುತ್ತಲ್ಲ. ಯಾರು ಬೆಟ್ಟಾಗಿತ್ತಾರಲ್ಲಿ ಯಾರೆಲ್ಲ ಬಾಟ್ಲೆಲ್ಲ ತಂದು ಹಾಕಿದ್ದಾರೆ. ಇಂಥ ಪ್ಲೇಸಿಗೆಲ್ಲ ನೀವು ಸ್ಮೋಕಿಂಗ್ ಮಾಡೋದು, ಬಾಟ್ಲು ತಗೊಂಬರೋದು, ಪ್ಲಾಸ್ಟಿಕ್ಸ್ನೆಲ್ಲ ನೀವು ಸ್ಟಾಪ್ ಮಾಡಿ. ಬಿಕಾಸ್ ನಾವಾಗ ಇದನ್ನು ಮಾಡಬೇಕು. ನಾನು ಹೋಗ್ತಾ ಇರ್ತೀನಿ. ಅಕ್ಕಮಯ ಬೆಟ್ಟ ಫೈನಲಿ ವಿ ಆರ್ ಇನ್ ಅಕ್ಕಮಯ ಬೆಟ್ಟ. ಇದೇ ಅಕ್ಕಮಯ ಬೆಟ್ಟ. ಬೇಗ ಬಾರೋ ಕೈಸ್. ನಾನು ಈಗ ಇದ್ರ ಬಂಡೆ ಮೇಲೆ ಹತ್ತಕ್ಕಾಗುತ್ತಂತ ನೋಡ್ತೀನಿ. ಎಲ್ಲ ನಿತ್ಕ ಆದರೆ ಬಂಡೆ ಮೇಲೆ ನಾನು ಆಗುತ್ತೆ. ಅಲ್ಲೇರೋ ಬಂಡೆ ಮೇಲೆ ಹತ್ತೀನಿ ನಾನು. ಬಂಡೆ ಮೇಲೆ ಹತ್ತಬಹುದು ಗೈಸ್. ಫೈನಲಿ ಬೆಟ್ಟದ ಮೇಲೆ ಬಂದಿದ್ದೀನಿ. ಇನ್ನೊಂದು ಮೇಲೆ ಹೋಗ್ಬೋದು. ಸೊ ಇವತ್ತು ಅಷ್ಟೊಂದು ಕ್ರೌಡ್ ಯಾವುದೂ ಇಲ್ಲ. ಒಂದು ಹೊಡ್ಕೊಂಬ, ರೌಂಡ್ ಹೊಡ್ಕೊಂಬ. ಇವತ್ತು ಅಷ್ಟೊಂದು ಕ್ರೌಡ್ ಏನಿಲ್ಲ, ಚೆನ್ನಾಗೇ ಇದೆ. ಕ್ರೌಡ್ ಏನಿಲ್ಲ, ಚೆನ್ನಾಗೇ ಇದೆ. ಜನನೂ ಕಮ್ಮಿ ಇದ್ದಾರೆ. ವಿ ಆರ್ ಹ್ಯಾಪಿ. ಬಾ ಸುದ್ದಿ ಮೇಲೆ ಬಾ, ನಾನು ಇಟ್ಕೊತೀನಿ. ಕೊಡು ಹತ್ತು ಮೇಲೆ ಬಾ. ಹೆಂಗಿದೆ?
ತುಂಬ ಚೆನ್ನಾಗಿದೆ ಗೈಸ್. ಆ್ಯಂಡ್ ಬಿಸಿಲತ್ತಲ್ಲಿ ಬಂದಿರೋದ್ರಿಂದ ಒಂದು ಪ್ರಾಬ್ಲಮ್ಮು, ಅದು ಬಿಟ್ಟು ಬೇರೆ ಪ್ರಾಬ್ಲಮ್ ಯಾವುದೂ ಇಲ್ಲ. ಇನ್ನು ಮೇಲೆ ಹೋಗ್ಬೋದು. ಸೊ ಲೆಟ್ಸ್ ಗೋ. ಇಳಿವಾದಲ್ಲಿ ಹುಷಾರಾಗಿ ಇಳಿಬೇಕು. ಈ ಕಲ್ಲಲ್ಲಿ ಎಷ್ಟು ದಪ್ಪ ಇದೆ, ಸಿಂಗಲ್ ಆಗಿ ನಿಂತಿದೆ ನೋಡಿ ಕಲ್ಲೆಲ್ಲ. ಹೆಸರೆಲ್ಲ ಬರೆದು ಹೋಗಿಟ್ಟಿದ್ದಾರೆ. ಈ ಕಲ್ಲಿ ಸಪೋರ್ಟ್ ಹಾಕಿ ಈ ಕಲ್ಲು ನಿಂತಿದೆ. ಎಷ್ಟು ಬಿಸಿಲು ಇರೋದ್ರೆ ಅನಿಸುತ್ತೆ, ಅಷ್ಟೊಂದು ಕ್ರೌಡು ಇವತ್ತು ಯಾರೂ ಇಲ್ಲ. ತುಂಬ ಫ್ಯಾಮಿಲೀಸ್ ಬರ್ತವೆ ಆ್ಯಂಡ್ ಅವ್ರು ಬಂದು ಟೈಮ್ ಸ್ಪೆಂಡ್ ಮಾಡ್ತಾರೆ. ಇಲ್ಲಿ ತೆಗ್ಮೇಲೆ ಹೋಗ್ಬೇಡ, ಕೆಳಗೆ ಹೋಗ್ಬಿಟ್ಟಿಯಾ. ಸೊ ಇಲ್ಲಿ ದಾರಿ ಇದೆ, ನಾವು ಇಷ್ಟೇ ದಾರಿ ಇಲ್ಲ ಹೋಗೋಣ. ಇಲ್ಲಿ ದಾರಿ ಎಲ್ಲ ಕಾಡು ಹಿಡಿದೋಗ್ಬಿಟ್ಟಿದೆ. ಹೌದು, ನಿನ್ನೆ ಮಳೆಗೆ ಇಲ್ಲಿ ನೀರೆಲ್ಲ ತುಂಬ ಸ್ಟೋರ್ ಆಗಿದೆ. ಅಲ್ಲಿ ಸ್ವಲ್ಪ ನೀರಿದೆ, ಬಾಸಿದೆ. ನಾವಿಬ್ಬರು ನೋಡ್ಕೊಂಡು ಹೋಗೋಣ. ಯಾಶಿ ಈ ಕಡೆ ಬಾ. ಯಾಶಿ ಲವರ್ಸೇ ಬರ್ತಾರೆ. ಬಟ್ 1 ಇಯರ್ ಮುಂಚೆನೂ ನಾನು ಸುದೀಪಿ ಬಂದಿದ್ದೆ. 1 ಇಯರ್ ಮುಂಚೆನೂ ನಾನು ಸುದೀಪಿ ಬಂದಿದ್ದೆ. 1 ಇಯರ್ ಆದಮೇಲೂ ಈಗ ನಾನು ಸುದೀಪೇ ಬಂದಿದ್ದೀವಿ. ಆಗ ನೀವು ಅರ್ಥ ಮಾಡ್ಕೊಬೇಕು, ನಾವಿಬ್ಬರು ಇನ್ನೂ ಸಿಂಗಲ್ ಆಗಿದ್ದೀವಿ. ಹಾಂ, ನಮಗೂ ಟೈಮ್ ಬರುತ್ತೆ. ಇದೆ ಬರುತ್ತೆ. ಆ್ಯಂಡ್ ದಿಸ್ ಇಸ್ ದ ವ್ಯೂ. ಇಲ್ಲಿ ಮೇಲಿಂದ ಹಿಂಗೆ ಕಾಣಿಸುತ್ತೆ. ಟಾಪ್ ಅಪ್ ಇದ್ರ ಮೇಲಿಂದ ನೋಡಿ ಈ ಥರ ಇದೆ. ಎಲ್ಲ ಚೆನ್ನಾಗಿ ಗೊತ್ತಿದ್ದಾರೆ. ಸೊ ಅವ್ರು ಯಾರು ನಮಗೆ ರೆಕಾರ್ಡ್ ಮಾಡೋದು ಬೇಕಾಗಿಲ್ಲ. ಆ್ಯಂಡ್ ಏರ್ಪೋರ್ಟ್ ಬಂದಲ್ಲಿ ಕಾಣಿಸ್ತಿದೆಯೋ ಗೊತ್ತಿಲ್ಲ ನಿಮಗೆ. ಈ ಟವರ್ ಕಾಣಿಸ್ತಿದೆಯಲ್ಲ, ಇದು ಏರ್ಪೋರ್ಟ್ ಆ್ಯಕ್ಚುಲಿ ಇದು. ಆ್ಯಂಡ್ ಇಲ್ಲೊಂದು ಕೆರೆ ಇದೆ. ಆ್ಯಂಡ್ ಚೆನ್ನಾಗಿ ಕುತ್ಕೊಂಡಿದ್ದಾರೆ. ಆ್ಯಂಡ್ ಇದ್ರ ಮೇಲೆ ಕುತ್ಕೊಳಕ್ಕೆ ತುಂಬ ಚೆನ್ನಾಗಿದೆ. ಪ್ಲಸ್ ಐ ಜಸ್ಟ್ ಡೂ ಸಮಥಿಂಗ್ ಹಿಯರ್. ಆಯ್ಸ್ ಇಲ್ಲಿ ಬಂದು ಕುತ್ಕೊಳಕ್ಕೆ, ಗಾಳಿ ತೊಗೊಳಕ್ಕೆ ತುಂಬ ಚೆನ್ನಾಗಿದೆ. ಇಲ್ಲಿ ಬರಬೇಕಂದ್ರೆ ಸಾಯಂಕಾಲದಲ್ಲಿ, ಬೆಳಿಗ್ಗೆ ಮುಂಜಾನೆಯಲ್ಲಿ ನೀವು ಬರೋದು ಒಳ್ಳೆಯದು. ಯಾಕಂದರೆ ಮಧ್ಯಾಹ್ನ ಈ ಟೈಮಲ್ಲಿ ಬಂದರೆ ತುಂಬ ಬಿಸಿಲಿದೆ. ನಮಗೆ ಕುತ್ಕೊಳಕ್ಕೆ ತುಂಬ ಚೆನ್ನಾಗಿದೆ ನೋಡಿ. ಮುಂದೆ ಒಂದು ಕೆರೆ ಇದೆ, ಗಡಿಗಳು, ಹಳ್ಳಿ, ಬ್ಯೂಟಿಫುಲ್ ಪ್ಲೇಸ್. ಎಂತಿದೆ, ಏನು ಮಾಡೋಣ, ಹೋಗಮ್ಮ. ಎಷ್ಟು ಟೈಮ್ ಆಯ್ತು ನೋಡಿ, 12 ಗಂಟೆ ಆಯಿತು. ಸೊ ವಿ ವಿಲ್ ಜಸ್ಟ್ ಮೂವ್ ಬ್ಯಾಕ್ ಟು ಹೋಮ್. ಆ್ಯಂಡ್ ಇಲ್ಲಿ ಬರೋರಿಗೆ ಒಂದೇ ಒಂದು ಸಜೆಷನ್ನು, ಪ್ಲೀಸ್ ದಯಮಾಡಿ ಸ್ಮೋಕ್ ಮಾಡೋರು ಆ್ಯಂಡ್ ಡ್ರಿಂಕ್ಸ್ ಮಾಡೋರು ಬಾಟಲ್ಗಳನ್ನ ತಂದು ಹಾಕೋದು. ಇಲ್ಲಿ ನೋಡಿ. ಆ್ಯಂಡ್ ಬಿಸ್ಕೆಟ್ಸು, ಕವರ್ಸ್ ತೊಗೊಂಬರೋರು ದಯಮಾಡಿ ನೀವು ತೊಗೊಂಬನ್ನಿ, ತಿನ್ನಿ, ಬಟ್ ವಾಪಸ್ ನೀವು ತಗೊಂಡೋಗ್ಬಿಡಿ. ಆದಷ್ಟು ಪ್ಲೇಸ್ನ ಕ್ಲೀನಾಗಿ ಇಟ್ಕೊಬೋದು. ಆ್ಯಂಡ್ ಇದ್ರ ಮೇಲೆಲ್ಲ ಏನೆಲ್ಲ ಬರೆದವ್ರೆ ಅದನ್ನು ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಅದರದ್ದೊಂದು ನೇಚರ್ ಬ್ಯೂಟಿ ಅಂತ ಇರುತ್ತಲ್ಲ, ಅದು ಹೋಗ್ಬಿಡುತ್ತೆ. ಸೊ ಬನ್ನಿ, ಕುತ್ಕೊಳ್ಳಿ, ಗಾಳಿ ತಗೊಳ್ಳಿ, ಮಾತಾಡ್ಕೊಳ್ಳಿ. ಬಂದು ಬಾಟಲ್ನೆಲ್ಲ ಹೊಡೆದಾಕೋದು, ಸ್ಮೋಕ್ ಮಾಡೋದು, ಕಿರಿಕ್ ಮಾಡೋದು ದಯಮಾಡಿ ಆಸೆ ಟೂರಿಸ್ಟ್ ಪ್ಲೇಸ್ಗಳನ್ನ ಎಂಜಾಯ್ ಮಾಡೋರು ದಯಮಾಡಿ ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ಇದು ನಮ್ಮ ಕಡೆಯಿಂದ ರಿಕ್ವೆಸ್ಟು. ಅನಿಸಿದೆ ఇక్కడ ಬಂದ್ಮೇಲೆ ನಾವು ತುಂಬ ನೋಡಿದ್ವಿ. ಇದೆಲ್ಲ ಪ್ಲಾಸ್ಟಿಕ್ಸ್ಗಳು, ಆಮೇಲೆ ಬಾಟಲ್ಗಳೆಲ್ಲ ತುಂಬ ಹೊಡೆದಾಕಿದ್ದಾರೆ. ಈ ಜಾಗ ಮಾತ್ರ ಚೆನ್ನಾಗಿದೆ, ಬಟ್ ಇಲ್ಲಿ ಪ್ಲಾಸ್ಟಿಕ್ಸ್ ಎಲ್ಲ ತಂದು ಹೊಡೆದಾಕೋದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ ದಯಮಾಡಿ. ಮೌರ್ಯ ಏನೋ ಆ ಹೇಟ್ ಲವ್ ಅಂತ ಬರ್ದವನೇ, ಇಲ್ಲಿ ಯಾರೋ VS ಅಂತ ಬರ್ತಿದ್ದಾರೆ, ಇಲ್ಲಿ AR ಬರ್ತಿದ್ದಾರೆ, ಮೌರ್ಯ ಅಂತ ಬರ್ತಿದ್ದಾರೆ, ಆ್ಯಂಡ್ ಇಲ್ಲಿ MD ಅಂತ ಬರ್ತಿದ್ದಾರೆ. ಬಂಡೆ ಕೆಳಗೆ ಕುತ್ಕೊಂಡ್ರೆ ಹೆಂಗಿರುತ್ತೆ ಬಾಸಿದೆ. ಬಂಡೆ ಫಸ್ಟ್ ಟೈಮ್ ಒಂದು
ದೊಡ್ಡ ಬಂಡೆ ಕೆಳಗೆ ಕುತ್ಕೊಂಡಿದ್ದೀವಿ. ಉಳ್ಕೊಂಡ್ ಬರುತ್ತಾ ಒಂದ್ ಕೈ ಬೇಕಾದ್ರೆ ಮೇಲೆ ಹಿಡ್ಕೊ, ಉಳ್ಕೊಂಡ್ ಬಂದ್ರೆ. ನಾವು ಈ ತರ ಬಂಡೆ ಕೆಳಗೆಲ್ಲ ನೀವು ಕೂರಕ್ ಹೋಗ್ಬೇಡಿ, ಯಾಕಂದ್ರೆ ಇದು ಉಳ್ಕೊಂಡ್ ಬರಲ್ಲ, ಆದ್ರೂ ಒಂದ್ ಕೈ ಹಿಡ್ಕೋತದೆ ಅದಕ್ಕೂ. ಈಗ ಈ ಬಂಡೆ ನಿಂತಿರೋದು ನಮ್ಮಿಬ್ಬರ ಕೈನ ಒಂದು ಶಕ್ತಿಯಲ್ಲಿ. ನಾವಿಬ್ರು ಕೈ ಬಿಟ್ರೆ ಈ ಬಂಡೆ ನೋಡಿ ಮುಂದ್ಗಡೆ ಉಳ್ಕೊಂಡು ಹೋಗ್ಬಿಡುತ್ತೆ. ನಾವಿಬ್ರು ಕೈ ಹಿಡ್ಕೊಂಡು ಇಬ್ರು ಕೈ ಹಿಡ್ಕೊಂಡಿದ್ರಿಂದ ಈ ಬಂಡೆ ನಿಂತ್ಕೊಂಡಿದೆ. ಇಲ್ಲಾಂದ್ರೆ ಬಂಡೆ ಇಲ್ಲಿ ಇರಲ್ಲ. ಈ ತರ ಬಂಡೆ ಉಳ್ಕೊಂಡು ಬಂದ್ಬಿಟ್ಟೆ, ಹುಷಾರು. ಬಿಸಿಲು ಇರೋದ್ರಿಂದ ಆ್ಯಂಡ್ ಒಳ್ಳೆ ಜಾಗ, ಬ್ಯೂಟಿಫುಲ್ ಪ್ಲೇಸ್, ಚೆನ್ನಾಗಿತ್ತು ಜಾಗ. ವಿ ಎಂಜಾಯಿಂಗ್ ದಿಸ್ ಪ್ಲೇಸ್, ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ. ಸೊರ್ರತ್ತೆ ಬ್ಯಾಕ್ ಹೋಗಿ. ಸಾಕು ಬಾ. ಗೈಸ್, ನಾನು ಸುದೀಪಿಗೆ ಸ್ವಲ್ಪ ವಿಡಿಯೋ ಶೂಟ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಒಂದು 2-3 ಫೋಟೋ ತೆಗಿಸಿದ್ವಿ. ಗೈಸ್, ನಾವು ಗಾಡಿಯಲ್ಲೇ ಪಾರ್ಕ್ ಮಾಡಿದ್ದೀವಿ. ಸೊ ಹೊಡ್ತಾ ಇದ್ವಿ. ಕಲರಿ ಬಿಸಿಲು ತುಂಬ ಇದೆ. ಬಿಸಿಲು ಹೆವಿ ನೆತ್ತಿ ಮೇಲೆ ಹೊಡಿತಾ ಇದೆ. ಆ್ಯಂಡ್ ವಿ ಜಸ್ಟ್ ಬ್ಯಾಕ್ ಟು ಹೋಮ್. ಸೊ ಗೈಸ್, ವಿ ಬ್ಯಾಕ್ ಟು ಮನೆ ಹೋಗ್ತಾ ಇದ್ವಿ. ನಮ್ಮದು ಎಲ್ಲ ಬಂದಾಯಿತು, ನೋಡಾಯಿತು. ಸೊ ನೀವು ಮೊದಲ ಮರಿನ ವಿಡಿಯೋ ನೋಡೋದಾದ್ರೆ ಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ಗೈಸ್, ನೀವು ಮೊದಲ ಮರಿನ ವಿಡಿಯೋ ನೋಡೋದಾದ್ರೆ ಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಗೈಸ್, ಸೊ ಮನೆಗೆ ಹೋಗ್ತಾ ಇದ್ವಿ. ತುಂಬ ಬಿಸಿಲಿದೆ, ಇನ್ನೇನು ನಿಂತ್ಕೊಳಕ್ಕಾಗಲ್ಲ ನಾವು. ಸೊ ಜಸ್ಟ್ ಬ್ಯಾಕ್. ಸೊ ಬಾಯ್ ಗೈಸ್, ಇದೆ ನಮ್ಮ ಇವತ್ತಿನ ಬ್ಲಾಗು. ಅಕ್ಕ ಬೆಟ್ಟ. ಸೊ ಯಾರು ಬರೋಕ್ಕಿದ್ರೆ ಬನ್ನಿ, ಚೆನ್ನಾಗಿರುತ್ತೆ. ಬೆಳಿಗ್ಗೆ ಬನ್ನಿ, ಇಲ್ಲ ಸಾಯಂಕಾಲ ಬನ್ನಿ. ಮತ್ತೆ ಮಾತ್ರ ಬರೋಕ್ಕೆ ಹೋಗ್ಬಿಡಿ. ಬಾಯ್, ಲವ್ ಯು. ಸುದಿ, ಬಾಯ್.